ನಮಸ್ಕಾರ ಸ್ನೇಹಿತರೆ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ನಿರ್ಣಾಯಕ ದಿನ. ಅವರ ರಾಜಕೀಯ ಭವಿಷ್ಯ ಅನ್ನೋದು ಇವತ್ತಿನ ಒಂದು ತೀರ್ಪಿನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅಂತೇಳಿ. ಇವತ್ತು ರಾಹುಲ್ ಗಾಂಧಿ ಅವರ ಸಿಟಿಸನ್ಶಿಪ್ ಸಂಬಂಧಪಟ್ಟಂತೆ ತೀರ್ಪು ಹೊರ ಬೀಳ್ತಾ ಇದೆ. ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯ ಇವತ್ತು ಬರ್ತಾ ಇರುವಂತಹ ತೀರ್ಪಿನ ಮೇಲೆ ನಿರ್ಧಾರಗೊಳ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಇಲ್ಲಿವರೆಗೆ ಏನೆಲ್ಲ ನಡೆದಿದೆ, ಒಂದ್ ವೇಳೆ ಈ ತೀರ್ಪು ರಾಹುಲ್ ಗಾಂಧಿ ಅವರಿಗೆ ವ್ಯತಿರಿಕ್ತವಾಗಿ ಬಂದ್ರೆ ಮುಂದೆ ಏನಾಗಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 3 ವರ್ಷಗಳಿಂದ ಕರ್ನಾಟಕದ ಶಿಶಿರ್ ವಿಘ್ನೇಶ್ ಅನ್ನೋರು ರಾಹುಲ್ ಗಾಂಧಿ ಅವರ ದ್ವಿಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಈ ಕೇಸ್ ಲಕ್ನೋ MP MLA ಕೋರ್ಟ್ ನಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಎಲ್ಲವೂ ಕಂಪ್ಲೀಟ್ ಆಗಿದೆ. ಇವತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ತೀರ್ಪು ಹೊರ ಬರ್ತಾ ಇದೆ. ಈ ತೀರ್ಪು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಮಹತ್ವದ ಅನ್ಸ್ಕೊಳ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ತೀರ್ಪಿನಲ್ಲಿ ರಾಹುಲ್ ಗಾಂಧಿ ಅವರು ತಪ್ಪಿತಸ್ಥರು, ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರೆ, ಆ ಮುಖಾಂತರ ದೇಶಕ್ಕೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅನ್ನೋದು ಏನಾದ್ರೂ ಪ್ರೂವ್ ಆದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಾಗ್ತದೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಪುನಃ ಎನ್ಕ್ವೈರಿ ಕೂಡ ಪ್ರಾರಂಭ ಆಗ್ತದೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಪರವಾಗಿ ಒಬ್ಬನೇ ಒಬ್ಬ ಲಾಯರ್ ಲಕ್ನೋ ಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡಲಿಲ್ಲ. ಇಲ್ಲಿ ಕೇವಲ ಶಿಶಿರ್ ವಿಘ್ನೇಶ್ ಅವರು ಮಾತ್ರ ವಾದವನ್ನ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಈಗಾಗಲೇ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಿಮ್ಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಅವರ ಈ ಪೌರತ್ವದ ಬಗ್ಗೆ ಬಹಳಷ್ಟು ಡೌಟ್ಸ್ ಬಹಳ ದಿನಗಳಿಂದ ಬರ್ತಾನೆ ಇದೆ. ಇಲ್ಲಿ ಶಿಶಿರ್ ವಿಘ್ನೇಶ್ ಅವರು ಮಾಡ್ತಾ ಇರುವಂತಹ ಆಪಾದನೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು 1994 ಅಥವಾ 95ರಲ್ಲಿ ಬ್ರಿಟಿಷ್ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ಬ್ರಿಟಿಷ್ ಪೌರತ್ವವನ್ನು ಪಡ್ಕೊಂಡು ಅಲ್ಲಿಯ ಪಾಸ್ಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಪಾಸ್ಪೋರ್ಟ್ ನಲ್ಲಿ ಇವರ ಹೆಸರು ರಾಹುಲ್ ಗಾಂಧಿಗೆ ಬದಲಾಗಿ ರೌಲ್ ವಿನ್ಸಿ ಅಂತ ಮಾಡ್ಕೊಂಡಿದ್ದಾರೆ. ಆ ಹೆಸರಿನಲ್ಲೇ ಅವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಮಾಡಿಕೊಂಡು ಅಲ್ಲಿ ಸ್ಟಡಿ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಹೆಸರಿನಲ್ಲೇ ಇಂಗ್ಲೆಂಡ್ ನಲ್ಲಿ ಅವರು ಬ್ಯಾಕ್ ಆಫ್ ಅನ್ನೋ ಒಂದು ಕಂಪನಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕಂಪನಿ ಸಂಬಂಧಪಟ್ಟಂತೆ ಎಲ್ಲಾ ವ್ಯವಹಾರಗಳಲ್ಲಿ, ಎಲ್ಲಾ ದಾಖಲೆಗಳಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಹೆಸರನ್ನ ರಾಹುಲ್ ವಿನ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ತಾನು ಬ್ರಿಟಿಷ್ ಪೌರತ್ವವನ್ನು ಹೊಂದಿರುವವನು ಅಂತ ಕೂಡ ಅಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನ ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ. ಹಾಗೇನೆ ಅವರು ಇಂಗ್ಲೆಂಡ್ ಬ್ಯಾಂಕ್ ನಲ್ಲಿ ಹೊಂದಿರುವಂತಹ ಅಕೌಂಟ್ ಡೀಟೇಲ್ಸ್ ನ ಕೂಡ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈ ಹಿಂದೆನೆ ಕೋರ್ಟ್ ಭಾರತದ ಗೃಹ ಇಲಾಖೆಗೆ ಕೆಲವೊಂದು ಡೀಟೇಲ್ಸ್ ನ ಕೇಳಿ ಒಂದು ಪತ್ರವನ್ನು ಕೂಡ ಬರೆದಿತ್ತು. ಅಂದ್ರೆ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಗವರ್ಮೆಂಟ್ ಇಂದ ಒಂದಿಷ್ಟು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಕೊಡಿ ಅಂತ ಹೇಳಿತ್ತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಭಾರತ ಸರ್ಕಾರ ಕೂಡ ಸಬ್ಮಿಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಒಂದು ವಿಷಯ ಗೊತ್ತು, ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಆಗಾಗ ವಿದೇಶ ಯಾತ್ರೆಯನ್ನ ಮಾಡ್ತಾನೆ ಇರ್ತಾರೆ. ಅವ್ರು ಭಾರತದಲ್ಲಿರೋದು ಅತ್ಯಂತ ಕಮ್ಮಿ ಅಂತ ಹೇಳ್ಬೋದು. ಬೇರೆ ಬೇರೆ ದೇಶಗಳನ್ನ ಸುತ್ತಾಡ್ಕೊಂಡಿರ್ತಾರೆ. ಬೇರೆ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಅವರು ಈ ರಾಹುಲ್ ವಿನ್ಸಿ ಅನ್ನೋ ಒಂದು ಹೆಸರಿನಲ್ಲಿರುವಂತಹ ಪಾಸ್ಪೋರ್ಟ್ ನೇ ಉಪಯೋಗಿಸ್ತಾರೆ. ಎಲ್ಲಾ ಕಡೆ ತಾನು ಬ್ರಿಟಿಷ್ ಪ್ರಜೆ ಅಂತ ಮೆನ್ಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಒಂದಿಷ್ಟು ಡಿಜಿಟಲ್ ಎವಿಡೆನ್ಸ್ ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿಡಿಯೋಗಳಿರ್ಬಹುದು ಅಥವಾ ಇಮೇಲ್ಸ್ ಇರಬಹುದು, ಹಾಗೇನೆ ಒಂದಿಷ್ಟು ಫೋಟೋಸ್, ಈ ರೀತಿಯಾದಂತಹ ಒಂದಿಷ್ಟು ದಾಖಲೆಗಳನ್ನ ಕೋರ್ಟಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ರಾಹುಲ್ ಗಾಂಧಿ ಅವರು ಆಗಾಗ ಕೆಲವೊಂದು ದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರಲ್ಲ, ಇಲ್ಲಿಗೆ ರಾಹುಲ್ ಗಾಂಧಿ ಅವರು ಯಾಕೆ ಹೋಗ್ತಾ ಇದ್ದಾರೆ, ಇದರ ಹಿನ್ನೆಲೆ ಏನು, ಅವರ ಉದ್ದೇಶವೇನು, ಈ ರೀತಿಯಾಗಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಅವರು ಒಂದು ಪ್ರತಿಷ್ಠಿತ ರಾಜಕೀಯ ಕುಟುಂಬಕ್ಕೆ ಸೇರಿದವರು. ಹಾಗೇನೆ ದೇಶದ ಅತ್ಯಂತ ಹಳೆಯ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ಕೂಡ ವಹಿಸಿಕೊಂಡಿರುವಂತವರು. ಈಗಾಗಲೇ ಅವರು 5 ಬಾರಿ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿ ಬಂದಂತವರು. ಹಾಗೇನೆ ಸದ್ಯಕ್ಕೆ ಅವರು ವಿಪಕ್ಷ ನಾಯಕರಾಗಿ ಪಾರ್ಲಿಮೆಂಟ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ವ್ಯಕ್ತಿ ದ್ವಿಪೌರತ್ವವನ್ನು ಹೊಂದಿದ್ದು ಅದನ್ನ ಮರೆಮಾಚಿದ್ರೆ ಖಂಡಿತವಾಗಿಯೂ ಅದು ಅಕ್ಷಮ್ಯ ಅಪರಾಧ ಅನ್ಸ್ಕೊಳ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ಸಂವಿಧಾನದ ಪ್ರಕಾರ ದ್ವಿಪೌರತ್ವವನ್ನು ಹೊಂದುವುದು ಅಪರಾಧ. ಬೇರೆ ಕೆಲವು ದೇಶಗಳಲ್ಲಿ ದ್ವಿಪೌರತ್ವ ಅಲೌಡ್, ಆದ್ರೆ ನಮ್ಮ ದೇಶದಲ್ಲಿ ದ್ವಿಪೌರತ್ವ ಅನ್ನೋದು ಅಲೌಡ್ ಅಲ್ಲ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಒಂದ್ ವೇಳೆ ಬ್ರಿಟಿಷ್ ಪೌರತ್ವವನ್ನು ಹೊಂದ್ಕೊಂಡು ಅಲ್ಲಿಯ ಪಾಸ್ಪೋರ್ಟ್ ನ ಇಟ್ಕೊಂಡು ಆ ಮುಖಾಂತರ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರವನ್ನ ಮಾಡ್ತಾ ಇದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಆಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗಿ ಬರ್ತದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ದಿದ್ರೆ ಈ ಹಿಂದಿನ ಅವರಿಗೊಂದು ಅವಕಾಶ ಇದ್ದಿತ್ತು, ತನ್ನ ಬ್ರಿಟಿಷ್ ಪೌರತ್ವವನ್ನು ಅವ್ರು ತ್ಯಜಿಸಬಹುದಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ತಾನು ಭಾರತೀಯ ಅಂತ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ದಾಖಲೆಗಳು, ಸಾಕ್ಷಿಗಳು ಇದೆಲ್ಲದನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ತಪ್ಪಿತಸ್ಥರು ಅಂತೇಳಿ ಪ್ರೂವ್ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್
ಪಾಸ್ಪೋರ್ಟ್ ಆಕ್ಟ್, ನಂತರ ಫಾರಿನರ್ ಆಕ್ಟ್, ಈ 3 ರೀತಿಯಾದಂತಹ ಕಾನೂನನ್ನ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರ ಮೇಲೆ ಕೇಸನ್ನ ದಾಖಲಿಸಲಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿರೋದು ಸತ್ಯ ಅನ್ನೋದು ಪ್ರೂವ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ತೀರ್ಪು ಕೊಡಲಿರುವಂತಹ ನ್ಯಾಯಾಧೀಶರು ಈಗಾಗಲೇ ರಾಯ್ಬರೇಲಿಯ DSP ಮತ್ತು ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ಗೆ ಕೋರ್ಟ್ ನಲ್ಲಿ ಉಪಸ್ಥಿತರಿರಿ ಅಂತಕೊಂಡು ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ತಪ್ಪಿತಸ್ಥರಾದ್ರೆ ತಕ್ಷಣ ಅವರ ವಿರುದ್ಧ FIR ದಾಖಲು ಮಾಡಲಿಕ್ಕೆ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡುವಂತ ಸಾಧ್ಯತೆ ಇದೆ. ಆದ್ರಿಂದ ಇವರಿಬ್ಬರನ್ನು ಕೂಡ ಕೋರ್ಟ್ ನಲ್ಲಿ ಹಾಜರಿರಬೇಕು ಅಂತೇಳಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿರೋದು ಸತ್ಯ ಅನ್ನೋದು ಪ್ರೂವ್ ಆಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಆ ರೀತಿಯಾದಂತ ತೀರ್ಪು ಹೊರ ಬಂದ್ರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ. ಹಾಗೇನೆ ಕಾಂಗ್ರೆಸ್ಗೆ ಬಹುದೊಡ್ಡದಾದಂತಹ ಮುಖಭಂಗ ಕೂಡ ಇಲ್ಲಿ ಆಗ್ತದೆ. ಓಕೆ, ಕೇಸ್ ಇಲ್ಲಿಗೆ ಮುಗಿದು ಹೋಗೋದಿಲ್ಲ. ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು, ಬಹಳಷ್ಟು ಸಮಯ ತಗೊಳ್ತದೆ ಈ ಕೇಸ್ ಇತ್ಯರ್ಥ ಆಗ್ಲಿಕ್ಕೆ. ಆದ್ರೆ ಅಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಈ ಅಪವಾದವನ್ನು ಹೊತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಹಿನ್ನಡೆ ಕೂಡ ಆಗ್ತದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಇಂತಹ ಕಾಂಗ್ರೆಸ್ ಪಕ್ಷದ ನಾಯಕ ಅನಿಸ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಸಂವಿಧಾನದ ರಕ್ಷಕರು, ನಾವು ಸಂವಿಧಾನವನ್ನ ರಕ್ಷಿಸ್ಲಿಕ್ಕಾಗಿ ನಾವು ಹುಟ್ಟಿರೋದು, ಈ ರೀತಿ ಹೇಳಿಕೊಂಡು ಎಲ್ಲಾ ಕಡೆ ಸಂವಿಧಾನದ ಪುಸ್ತಕವನ್ನು ತೋರಿಸ್ಕೊಂಡು ಓಡಾಡ್ತಾ ಇರುವ ರಾಹುಲ್ ಗಾಂಧಿ ಅವರಿಗೆ ಒಂದ್ ವೇಳೆ ಈ ಕೇಸ್ ಏನಾದ್ರೂ ಉಲ್ಟಾ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಬಹುದೊಡ್ಡದಾದಂತಹ ಅವಮಾನ ಆಗ್ತದೆ. ಹಾಗೇನೆ ಸಂವಿಧಾನದ ಬಗ್ಗೆ ಮಾತಾಡಿಕೊಂಡು ಸಂವಿಧಾನ ಅಂತ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಸಂವಿಧಾನದಲ್ಲಿ ದ್ವಿಪೌರತ್ವ ಹೊಂದೋದು ಅಪರಾಧ ಅಂತ ಮೆನ್ಷನ್ ಮಾಡಿರೋದನ್ನೇ ಇವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ಬಗ್ಗೆ ಯಾರಿಗೆ ನಂಬಿಕೆ ಉಳ್ಕೊಳ್ತದೆ? ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಹಿನ್ನಡೆ ಇಲ್ಲಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದ್ ವೇಳೆ ತೀರ್ಪು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಬಂತು ಅಂತ ಹೇಳಿದ್ರೆ ಖಂಡಿತವಾಗಿ ಕಾಂಗ್ರೆಸ್ನವರು ದೇಶದ ಎಲ್ಲಾ ಕಡೆ ಗಲಭೆ ಎಬ್ಬಿಸುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ. ಯಾವುದಕ್ಕೂ ನಾವು ಇವತ್ತು ತೀರ್ಪು ಹೊರ ಬರುವವರೆಗೆ ಕಾಯ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರಾ ಅಥವಾ ಅವರು ಭಾರತೀಯ ಪ್ರಜೆ ಮಾತ್ರನಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ನಾನು ಹಂಚ್ಕೊಳ್ಳೋಂಥ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.